ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರಜ ಚಂಗುಡಿ ಸಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡಾಕ್ಟರ್ ಚಂದುಶ್ರೀ ಬಿಪಿ ಇವರೊಂದಿಗೆ ಮಾತಾಡ್ತಾ ಇದ್ದೀನಿ. ಇವರು ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸರ್ಜಿ ಪುಷ್ಯ ಮೆಟರ್ನಿಟಿ ಆಸ್ಪತ್ರೆಯಲ್ಲಿ ಸೀನಿಯರ್ ಗೈನಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಹಿಂದಿನ ಎಪಿಸೋಡ್ ಅಲ್ಲಿ PCOD ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ PCODಗೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ ಮೇಡಮ್. PCODಗೆ ಟ್ರೀಟ್ಮೆಂಟ್ ಅನಿವಾರ್ಯನಾ? ಯಾವ ತರ ಟ್ರೀಟ್ಮೆಂಟ್ಗಳು ಬೇಕಾಗುತ್ತೆ? ಎಷ್ಟು ಡ್ಯೂರೇಷನ್ ಬೇಕಾಗುತ್ತೆ ಟ್ರೀಟ್ಮೆಂಟ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ. ಇದಕ್ಕೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಒಂದೇ ಒಂದು. ಈಗ ನಾವು ಜ್ವರ, ಶೀತ, ಕೆಮ್ಮಿಗೆ ಪ್ಯಾರಾಸಿಟಮೋಲ್ ಅಥವಾ ಆಂಟಿಬಯೋಟಿಕ್ ಕೊಟ್ಟ ತಕ್ಷಣ ಕಡಿಮೆ ಆಗುತ್ತೆ, 15 ದಿವಸದಲ್ಲಿ ಕಡಿಮೆ ಆಗುತ್ತೆ, 1 ವಾರದಲ್ಲಿ ಕಡಿಮೆ ಆಗುತ್ತೆ, ಇದು ತಪ್ಪು ಕಲ್ಪನೆ. ಇದು ಒಂದು ಪರ್ಸಿಸ್ಟೆಂಟ್, ಕನ್ಸಿಸ್ಟೆಂಟ್ ಆಗಿ ದಿನನಿತ್ಯ ಮಾಡುವ ಎಕ್ಸಸೈಸ್, ದಿನನಿತ್ಯ ತಿನ್ನೋ ಊಟದಲ್ಲಿ ಬದಲಾವಣೆಗಳನ್ನ ತಂದುಕೊಂಡ್ರೆ ಮಾತ್ರ ನಾವು ಕೊಡೋ ಟ್ರೀಟ್ಮೆಂಟ್ ಫಲಿಸೋದು. ಸೊ ನಾನು ಯಾವುದೇ ಪೇಷಂಟ್ ಬಂದ್ರು ಫಸ್ಟ್ ಲೈನಲ್ಲಿ ನಾನು ಬರೆಯೋದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಮೇಡಮ್, ಲೈಫ್ ಸ್ಟೈಲ್ ಅಂದ್ರೆ ಚೆನ್ನಾಗಿ ಬಟ್ಟೆ ಹಾಕೊಂಡು ಚೆನ್ನಾಗಿರೋದು, ಅದು ಕೌಂಟ್ ಆಗುತ್ತೆ. ಅದ್ರ ಜೊತೆ ನಾವು ಬೆಳಗ್ಗೆ ಎದ್ದೊಳೋದ್ರಿಂದ ಹಿಡಿದು ನಾವು ಬ್ರಷ್ ಮಾಡಿ ನಾವು ನೀರು ಕುಡಿಯೋದು, ಒಳ್ಳೆಯ ಆಹಾರ ಪದ್ಧತಿ ನಾವು ಅಳವಡಿಸ್ಕೊಳ್ಳೋದು, ಎಕ್ಸಸೈಸ್ ಮಾಡೋದು, ದಿನಕ್ಕೆ 1 ರಿಂದ 2 ತಾಸು ಎಕ್ಸಸೈಸ್ ಮಾಡೋದು, ಇದು ಲೈಫ್ ಸ್ಟೈಲ್ ಅಂತ. ಸ್ಟೈಲು ಮಾಡಿ ಅದ್ರ ಜೊತೆ ನಮ್ಮ ಜೀವನವನ್ನ ಶೈಲಿ ಅಂದೇನಿದೆ ಅದನ್ನ ಚೇಂಜ್ ಮಾಡಿಕೊಂಡು ಬದುಕೋದೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಅಂದ್ರೆ ಓವರ್ ಆಲ್ ಆಗಿ ಇಂಟರ್ನಲ್ ಬ್ಯೂಟಿ ಅಂತ ಹೇಳ್ಬೋದು. ಅದ್ರೊಳಗಡೆ ಎಕ್ಸ್ಟರ್ನಲ್ ಬ್ಯೂಟಿ ಅಂದ್ರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು, ಕಾರಲ್ಲಿ ಓಡಾಡೋದು, ದೊಡ್ಡ ಮನೇಲಿ ಇರೋದು ಅಷ್ಟೇ ಅಲ್ಲ. ಅದು ಲೈಫ್ ಸ್ಟೈಲ್ ಅಲ್ಲಿ ಬರುತ್ತೆ, ಹೌದು. ಆದ್ರೆ ಇಂಟರ್ನಲ್ ಬ್ಯೂಟಿ, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದನ್ನ ಕಾನ್ಶಿಯಸ್ ಆಗಿ ಫಾಲೋ ಮಾಡಬೇಕು ಅಂತ ಹೇಳ್ತೀರಾ? ವೆರಿ ಟ್ರೂ. ಓಕೆ ಮೇಡಮ್. ಹಾಗಾದ್ರೆ PCODಗೆ ಟ್ರೀಟ್ಮೆಂಟ್ ಏನು ಅಂತ ಹೇಳ್ತೀರಾ ಮೇಡಮ್? PCODಗೆ ಟ್ರೀಟ್ಮೆಂಟ್ ನಾ ಹೇಳ್ದೇ ಹಾಗೆ ಡಯಟ್, ಇದು ತುಂಬಾ ಇಂಪಾರ್ಟೆಂಟ್. ನಾವು ಏನ್ ತಿಂತೀವಿ, ನಾವು ತಿನ್ನೋ ಆಹಾರನ ಎಲ್ಲಿಂದ ತರ್ತೀವಿ, ಮತ್ತೆ ಯಾವ ರೀತಿ ಅದನ್ನ ಆಹಾರನ ತಯಾರಿಸ್ತೀವಿ, ಯಾರ ಆಹಾರ ತಯಾರಿಸ್ತೀವಿ, ಈ ಅಂಶಗಳು. ಎಷ್ಟೋ ಜನ ತಾಯಂದ್ರು ನನ್ನ ಮಗಳು ಮನೇಲಿದ್ದಾಗ ಚೆನ್ನಾಗಿತ್ತು, ಹಾಸ್ಟೆಲ್ಗೆ ಹೋದ ತಕ್ಷಣ ಪೀರಿಯಡ್ಸ್ ಇರೆಗ್ಯುಲರ್ ಆಯ್ತು ಅಂತಾರೆ. ಇಲ್ಲೇ ಇದೆ ಆನ್ಸರ್, ನಿಮಗೆ ಗೊತ್ತಿರೋ ಹಾಗೆ. ಒಳ್ಳೆಯ ಆಹಾರ ತಿನ್ನಲ್ಲ, ಸರಿಯಾದ ರೀತಿಲಿ ತಿನ್ನಲ್ಲ, ಸರಿಯಾದ ಟೈಮಿಗೆ ತಿನ್ನಲ್ಲ, ಸರಿಯಾದ ಅಮೌಂಟ್ ತಿನ್ನಲ್ಲ. ಎಷ್ಟು ತಿನ್ಬೇಕು, ಕ್ವಾಲಿಟಿ ನೋಡಲ್ಲ, ಕ್ವಾಂಟಿಟಿ ನೋಡಲ್ಲ, ಒಟ್ನಲ್ಲಿ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ತಿಂದ್ಬಿಡ್ತಾರೆ. ಇದ್ರ ಬಗ್ಗೆ ಬಂದ್ರೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಆ ಸೀಸನ್ಗೆ ಸಿಗ್ತಕ್ಕಂಥ ಫ್ರೂಟ್ಸ್, ಇವತ್ತಿನ ದಿನ ಬನಾನಾ ನಮ್ ಥ್ರೋಟ್ ದ ಸೀಸನ್ ಸಿಗುತ್ತೆ, ಕೆಲವು ಕಡೆ ಮ್ಯಾಂಗೋ ಸೀಸನ್ ಮುಗಿದ ಮೇಲೂ ಮ್ಯಾಂಗೋ ಸಿಗುತ್ತೆ. ನಾ ಹೇಳೋದೇನಪ್ಪ ಅಂದ್ರೆ, ಮ್ಯಾಂಗೋ ಸೀಸನ್ ಮ್ಯಾಂಗೋ ತಿನ್ನಿ, ಜಾಕ್ ಫ್ರೂಟ್ಸ್ ತಿನ್ನಿ, ಮತ್ತೆ ಆರೆಂಜ್, ಆ ಸೀಸನ್ಗೆ ತಕ್ಕ ಫ್ರೂಟ್ಸ್ ನ ತಿನ್ನೋದ್ರಿಂದ ಅದರಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ. ಇವತ್ತು ನಮ್ಗೆ ಎಲ್ಲದೂ ಹೈಬ್ರಿಡ್ ಸಿಗ್ತಾ ಇದೆ ಮೇಡಮ್. ಆ ಹೈಬ್ರಿಡ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇರುತ್ತೆ. ಸೊ ಆ ಸೀಸನ್ಗೆ ಬರ್ತಕ್ಕಂಥ ಫ್ರೂಟ್ಸ್, ವೆಜಿಟೇಬಲ್ಸ್ ನ ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಓವರ್ ಕುಕ್ಡ್ ಅಂದ್ರೆ ಎಕ್ಸಸ್ ಆಗಿ ಬೇಯಿಸಿರ್ತಕ್ಕಂಥ ಆಹಾರ ತಿನ್ನಬಾರ್ದು. ಹಸಿ ತರಕಾರಿ, ಹಣ್ಣು, ಮೊಳಕೆ ಕಾಳುಗಳು ಇವು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಹಿಂದೆ ನಾವೆಲ್ಲ ಹಬ್ಬ ಬಂತು ಅಂತ ಹೇಳಿದ್ರೆ ಶೇಂಗಾ ಉಂಡೆ, ಕಡಲೆ ಉಂಡೆ, ಇದರಲ್ಲೆಲ್ಲ ನ್ಯೂಟ್ರಿಷನ್. ಶೇಂಗಾ ಹಬ್ಬಕ್ಕೂ ಇಂಥದೇ ಅಡಿಗೆ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಇತ್ತು. ಅಂದ್ರೆ ಅಡಿಗೆ ಮೆನುನು ಅದೇ ತರ ಇರ್ತಾ ಇತ್ತು. ಎಲ್ಲ ಹಬ್ಬಕ್ಕೂ ಒಂದೇ ಮೆನು ಮಾಡ್ಬಿಡ್ತೀವಿ. ಸ್ವಲ್ಪ ಹಳ್ಳಿಯಲ್ಲಿ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಈ ಸಿಟಿ ಬಿಸಿ ಲೈಫ್ ಅಲ್ಲಿ ಅದೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಹಾಗೆ ನ್ಯೂಟ್ರಿಷನ್, ನಮ್ಗೆ ವೆರೈಟಿ ನ್ಯೂಟ್ರಿಷನ್ ಕಡಿಮೆ ಆಗ್ತಾ ಇದೆ. ಫುಡ್ಗಳು ಎಳ್ಳು ಮಾಡ್ತಾರೆ ಸಂಕ್ರಾಂತಿ ಟೈಮ್. ಈಗ ನೆನ್ನೆ ಮೊನ್ನೆ ಮುಗೀತು ಸಂಕ್ರಾಂತಿ, ಚಳಿಗಾಲ ಇರುತ್ತೆ ಆ ಟೈಮಲ್ಲಿ. ಎಳ್ಳು, ಕೊಬ್ಬರಿ, ಕಡಲೆ, ಶೇಂಗಾ, ಇದು ಎಲ್ಲದರಲ್ಲೂ ಆಯಿಲ್ ಐಟಮ್ ಇರುತ್ತೆ. ನಮ್ಮ ಒಂದು ಬಾಡಿ ಮಾಯಿಶ್ಚರ್ ನ ರಿಟೈನ್ ಮಾಡಕ್ಕೆ ಆಯಿಲ್ ಬೇಕು ಆ ಟೈಮಲ್ಲಿ ಅಂತ ನಮ್ಮ ಹಿರಿಯರು ಆ ಸಂಕ್ರಾಂತಿ ಟೈಮಲ್ಲಿ ಸಂಕ್ರಾಂತಿ ಎಳ್ಳು. ಜನವರಿ ವಿಂಟರ್ ಇರುತ್ತೆ, ಡ್ರೈ ಸ್ಕಿನ್ ಆಗುತ್ತೆ, ಡ್ರೈನೆಸ್ ಇರುತ್ತೆ, ಅವಾಗ ಎಳ್ಳು ತಿನ್ನೋದ್ರಿಂದ ಸಾಫ್ಟ್ನೆಸ್ ಬರುತ್ತೆ ಅನ್ನೋದು ಸೈಂಟಿಫಿಕ್ ರೀಸನ್ ಅಂತ ಹೇಳ್ತೀವಿ. ವೆರಿ ಟ್ರೂ. ನಾವು ಸರಿಯಾದ ರೀತಿ ಸರಿಯಾದ ಟೈಮಲ್ಲಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಓವರ್ ಈಗ ಡೀಪ್ ಫ್ರೈ ಮಾಡ್ತಾರೆ, ಕರ್ದು ತಿಂತಾರೆ ಕೆಲವರು. ಈಗ ಕಾರ್ನ್ ಅಂದ್ರೆ ನಾವು ಏನಂತೀವಿ, ಕಾಳುಗಳು, ಅದನ್ನ ಚೆನ್ನಾಗಿ ಹುರಿದು ತಿನ್ಬೋದು, ಇಲ್ಲ ಅದನ್ನ ಒಂದು ಮಟ್ಟಿಗೆ ಬೇಯಿಸಿ ಅಥವಾ ನೆನಾಕಿ ಬೇಯಿಸಿ ತಿನ್ಬೋದು. ಒಂದೇ ಸರಿ ಬೇಯಿಸಕ್ ಹಾಕ್ಬಿಡ್ತಾರೆ, 2, 3, 4, 5, 6 ವಿಷಲ್ ಕೂಗಿಸ್ಬಿಡ್ತಾರೆ, ಅಂಶ ಹೋಗುತ್ತೆ. ಸೊಪ್ಪಾದ್ರೂ ಅಷ್ಟೇ, ಹಾಫ್ ಬಾಯ್ಲ್ ಇದ್ರೆ ಒಳ್ಳೇದು ಅಂತ ಹೇಳಿ. ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ
ಯಾಕಂದ್ರೆ ಅದರಲ್ಲಿ ಎಗ್ ಅವು ಇವು ಒಳ್ಳೆ ನೀರಲ್ಲಿ ಬೆಳೆದಿರಲ್ಲ, ಅದನ್ನ ಚಂದ ತೊಳಿರಿ. ಓವರ್ ಕುಕ್ ಮಾಡ್ಬೇಡ್ರಿ, ಅದ್ರಲ್ಲಿ ಸತ್ವನೇ ಹೋಗ್ಬಿಡುತ್ತೆ. ಅರ್ಥ ಆಯ್ತು? ಪಾರ್ ಬಾಯ್ಲಿಂಗ್ ಅಂತ ಹೇಳ್ತೀವಿ. ಆದಷ್ಟು ಕಡಿಮೆ ಬೇಯಿಸಿರೋದು, ಕಡಿಮೆ ಕರೆದಿರೋದನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿದೆ. ಆಮೇಲೆ ಓವನ್ ಅಲ್ಲಿ ನಾವು ಬಿಸಿ ಮಾಡ್ಕೊತೀವಿ, ಅದರಲ್ಲಿ ಬದಲು ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಬಿಸಿ ಮಾಡಿ ಪದೇ ಪದೇ ಓವನ್ ಅಲ್ಲಿ ಇಟ್ಟು ಆಹಾರವನ್ನ ಬಿಸಿ ಮಾಡಿ ತಿನ್ನೋದ್ರಿಂದ ನ್ಯೂಟ್ರಿಷನ್ಸ್ ಹೊರಟೋಗುತ್ತೆ. ಫ್ರಿಜ್ ಅಲ್ಲಿ ಕೂಡ ಜಾಸ್ತಿ ದಿನ ಇಟ್ಟಿರೋದನ್ನ ತಿನ್ಬಾರ್ದು. ತರಕಾರಿನ 3 ದಿನಕ್ಕೊಂದ್ಸರಿ 4 ದಿನಕ್ಕೊಂದ್ಸರಿ ತಗೊಂಡ್ಬನ್ನಿ, ಫ್ರೆಶ್ ಆಗಿರುತ್ತೆ. ಇಲ್ಲ ವಾರಕ್ಕೊಂದ್ಸರಿ 15ಕ್ಕೊಂದ್ಸರಿ ತರಕಾರಿ ತಗೊಂಡ್ಬಂದ್ಬಿಟ್ಟು ಅದನ್ನ ಸ್ಟೋವ್ ಎಲ್ಲ ಡಂಪ್ ಮಾಡಿ ಬಿಟ್ಬಿಡೋದು, ಫ್ರಿಜ್ ಅಲ್ಲಿ ಹಾಕಿ ಬಿಡೋದು. ಲಾಸ್ಟ್ ನಾವು ನೋಡುವಾಗ ಬೀನ್ಸು, ಮೂಲಂಗಿ, ಟೊಮೊಟೊ ಎಲ್ಲ ಅಳಿತಿರ್ತಾವೆ, ಸೈಜೇ ಚೇಂಜ್ ಆಗಿರುತ್ತೆ. ಅದು ಅಷ್ಟೆಲ್ಲ ಅದು ಶೇಪೇ ಚೇಂಜ್ ಆಗೋವರೆಗೂ ಇಟ್ಟು ತಿನ್ನಬಾರ್ದು, ಸೈಜ್ ಚೇಂಜ್ ಆಗೋವರೆಗೂ ಇಡಬಾರ್ದು, ತುಂಬಾ ಶೇಖರಣೆ ಮಾಡಬಾರ್ದು ಅಂತ ಹೇಳ್ತೀವಿ. ವೆರಿ ಇವೆಲ್ಲ ಆಹಾರ ಪದ್ಧತಿಯಲ್ಲಿ ನಾವು ಸರಿಪಡಿಸ್ಕೋಬೇಕು ಅಂತ ಹೇಳ್ತೀರ. ಹಾಗಾದ್ರೆ PCOD ಟ್ರೀಟ್ಮೆಂಟ್ ಅನಿವಾರ್ಯನ ಅಂತ ಹೇಳ್ತೀರ ಮೇಡಮ್? ಹಾಗೆ ಲೈಫ್ ಫುಡ್ ಸ್ಟೈಲ್ ಚೇಂಜ್ ಮಾಡ್ಕೊಳಕ್ ಆಗತ್ತಾ? ಆಗತ್ತೆ. ಆಮೇಲೆ ಇದೊಂದು ಹೇಳ್ಬೇಕು ನಾನು, ಮೈಂಡ್ಫುಲ್ ಈಟಿಂಗ್. ಈಗ ದೊಡ್ಡವರಾಗ್ಲಿ ಸಣ್ಣ ಮಕ್ಳಿಗೆ ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ಕೊಡ್ತಾರೆ. ಮೈಂಡ್ಫುಲ್ ಈಟಿಂಗ್, ಮನಸಾ ಇಚ್ಛೆ ಅಥವಾ ಮನಸ್ಫೂರ್ತಿಯಾಗಿ ಯಾರು ತಿಂತಾ ಇಲ್ಲ, ನಾನು ಏನ್ ತಿಂತಾ ಇದ್ದೀನಿ ಅನ್ನೋದ್ರ ಮೇಲೆ ಗಮನ ಇಲ್ಲ. ಅಂದ್ರೆ ತಟ್ಟೆ ನೋಡಲ್ಲ, ಎಷ್ಟು ತಿಂದಿದ್ದೀನಿ ಅಂತಾನೂ ಗೊತ್ತಾಗಲ್ಲ, ಸುಮ್ಮನೆ ಅಲ್ಲಿ ಮೊಬೈಲ್ ನೋಡೋದು, ಟಿವಿ ನೋಡೋದು, ತಿನ್ನೋದು. ಅದು ನಮ್ಗೆ ಬಾಡಿಗಷ್ಟು ಎಫೆಕ್ಟ್ ಆಗಲ್ಲ ಅಂತ ಹೇಳ್ತೀವಿ. ಹೌದು, ಎಕ್ಸಸ್ ಆಗಿ ನಾವು ತಗೊಂಡಿರ್ತೀವಿ ಕೆಲವು ಸರಿ ಅರ್ಜೆಂಟ್ ಅಲ್ಲಿ ಕಡಿಮೆನೂ ತಿಂದಿರ್ತೀವಿ. ಸರಿಯಾದ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಸೇರಲ್ಲ. ಆ ಮಗುಗೂ ಅಷ್ಟೇ ಮೊಬೈಲ್ ಕೊಟ್ಬಿಟ್ಟು ತಿನ್ನು ಅಂತ ತಿನ್ನಿಸ್ತೀವಿ, ಅದು ಜಾಸ್ತಿ ತಿಂದಿರುತ್ತೆ. ಮೊಬೈಲ್ನ ತೆಗೆದಿಟ್ಟು ನೋಡಿ, ಆಮೇಲೆ ಆ ಮೊಬೈಲ್ ಇರೋ ತನಕ ಚೆನ್ನಾಗಿ ತಿಂದ್ಬಿಟ್ಟು ಎಷ್ಟೋ ಮಕ್ಕಳು ವಾಂತಿ ಮಾಡ್ತಾರೆ, ಇಂಡೈಜೆಷನ್. ಸೊ ದಯಮಾಡಿ ಎಲ್ಲ ಪೇರೆಂಟ್ಸಿಗೆ ನಾನು ಹೇಳೋದು ಇಷ್ಟ, ಮೊಬೈಲ್ ಅಭ್ಯಾಸ ಮಾಡಿಸ್ಬೇಕು. ಆಮೇಲೆ ನಾವಾದ್ರೂ ಕೂಡ ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ತಿನ್ನೋದಲ್ಲ. ಈಗ ಎಷ್ಟೊಂದ್ಸರಿ ನಾವು ಮೂವೀಸಿಗೆ ಹೋಗಿರ್ತೀವಿ, ಅಲ್ಲಿ ಪಾಪ್ಕಾರ್ನು, ನ್ಯಾಚೋಸ್, ಇವೆಷ್ಟು ತಿಂದ್ರಿ ಅಂತ ನಿಮಗೆ ಗಮನನೇ ಇರುತ್ತೆ? ಖಂಡಿತ ಇಲ್ಲ ಮ್ಯಾಮ್. ಅಲ್ಲಿ ಮೂವಿ ನೋಡ್ತೀವಿ, ಸ್ಕ್ರೀನ್ ಓಡ್ತಾ ಇರುತ್ತೆ, ಇಲ್ಲಿ ಪ್ಯಾಕೆಟ್ ಖಾಲಿ ಆಗ್ತಾನೇ ಇರುತ್ತೆ. ಬಟ್ ಇದನ್ನೆಲ್ಲ ನಾವು ಅರ್ಥ ಮಾಡ್ತೀವಿ, ಸ್ಮಾಲ್ ಥಿಂಗ್ಸ್ ಅಂತ ತಿಳ್ಕೊಂಡಿರ್ತೀವಿ ಮೇಡಮ್. ಈ ಸ್ಮಾಲ್ ಥಿಂಗ್ಸೇ ನಿಜವಾದ ಹೈಲಿ ಡೇಂಜರ್ ಥಿಂಗ್ಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಇದ್ರ ಬಗ್ಗೆ ಗಮನ ಇರಬೇಕು. ಆಮೇಲೆ ಶಿವಮೊಗ್ಗದಲ್ಲಿ ಮಾಲ್ಸ್ ಇರಲಿಲ್ಲ, ಇವಾಗ ಮಾಲ್ ಕಲ್ಚರ್ ಬಂದಿದೆ. ಸೊ ನಾವೇನೋ ಒಂದು ಬಟ್ಟೆ ಬೇಕು ಅಂದ್ರೆ ಹೋಗ್ತಿದ್ವಿ, ಬರ್ತೀವಿ. ಇವಾಗ ಮಾಲಿಗೆ ಹೋದ್ರೆ ಒಂದ್ 2-3 ತಾಸಲ್ಲಿ ಶಾಪಿಂಗ್ ಮಾಡಿ ಏನೇನ್ ಬೇಕು ಬೇಡ ಎಲ್ಲ ನೋಡ್ಕೊಳ್ಳೋಷ್ಟೇ ಸುಸ್ತಾಗಿರುತ್ತೆ. ಅಲ್ಲಿ ಮೇಲ್ಗಡೆ ತಿನ್ಕೊಂಡು ನಾವು ಬರ್ತೀವಿ. ಸೊ ಇದ್ರ ಜೊತೆ ಏನಾಗ್ತಾ ಇದೆ ಅಂದ್ರೆ ನಾವು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿರ್ತೀವಿ, ಸಂಜೆ ಏನಾರ ಕಾಫಿ ಜೊತೆ ಸ್ನಾಕ್ಸ್ ಕುಡಿಸ್ಕೊಂಡು ಹೋಗಿರ್ತೀವಿ ಸಂಜೆ. ನಮಗೆ ಆಸೆಗೆ ತಿನ್ನೋದಕ್ಕೆ ಅಂದ್ರೆ ಟೆಂಪ್ಟೇಷನ್ಗೂ ಹಂಗರ್ಗೂ ಅಂದ್ರೆ ಹಸಿವಿಗೂ ವ್ಯತ್ಯಾಸ. ಕರೆಕ್ಟ್ ಫ್ರೆಂಡ್ಸ್, ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳೋಣ. ನನ್ನನ್ನು ಸೇರ್ಕೊಂಡಂಗೆ ಆಸೆಗೆ ತಿನ್ನೋದು ಬೇರೆ, ಹಸಿವಾದಾಗ ತಿನ್ನೋದು ಬೇರೆ. ಆಚೆ ಹೋಗಿ ತಿನ್ನೋದೇ ಒಂದು ವೀಕೆಂಡ್ ಅಲ್ಲಿ ಫ್ಯಾಷನ್ ಆಗ್ಬಿಟ್ಟಿದೆ. ನಮ್ಗೆ ಬೇಕೋ ಬೇಡ, ವೀಕೆಂಡಿಗೆ ಹೋಗಿ ಹೋಟೆಲ್ ಅಲ್ಲಿ ತಿಂದಿಲ್ಲ, ಚಾಟ್ ಶಾಪಿಗೆ ಹೋಗಿಲ್ಲ ಅಂದ್ರೆ ಅಯ್ಯೋ ಇವ್ರೇನೋ ದುಡ್ಡು ಉಳಿಸ್ತಾರೆ, ಅಕ್ಕಪಕ್ಕದವ್ರು ಆಡ್ಕೋತಾರೆ ಅಂತಾನೂ ತಿಳ್ಕೊಳ್ಳೋರು ಇದ್ದಾರೆ. ಹಾಗೆ ಅವ್ರಿಗೆ ತೋರಿಕೆಗಾಗಿ ತಿನ್ನೋದು ಜಾಸ್ತಿ ಆಗ್ಬಿಟ್ಟಿದೆ. ಎಷ್ಟು ಮಟ್ಟಿಗೆ ಸರಿ ಅಂತೀರ ಮೇಡಮ್? ಇವತ್ತಿನ ದಿನ ತೋರಿಕೆ ಪ್ರಪಂಚ ಜಾಸ್ತಿ ಆಗಿದೆ, ನಿಮಗೆ ಗೊತ್ತಿರೋ ಅವು ಫಿಸಿಕಲ್ ಅಪಿಯರೆನ್ಸ್ಗೆ ವ್ಯಾಲ್ಯೂ ಜಾಸ್ತಿ. ನಮ್ಗೆ ಆಂತರಿಕ ಸೌಂದರ್ಯ ಅಥವಾ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ನಾವ್ ಏನು ಫುಡ್ ಒಳ್ಳೆ ತಿಂದ್ವಾ ಬಿಟ್ವಾ ಇಲ್ಲ, ಒಳ್ಳೆ ಸೀರೆ ಉಡ್ಕೊಂಡು ಹೋದ್ವಾ, ಒಳ್ಳೆ ಡ್ರೆಸ್ ಹಾಕೊಂಡ್ವಾ, ಒಳ್ಳೆ ಮೇಕಪ್ ಮಾಡಿದ್ವಾ. ನಮಗಾಗಿ ಬದುಕೋದಕ್ಕಿಂತ ಬೇರೆಯವರಿಗಾಗಿ ಬದುಕೋದೇ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಇಂಥ PCOD ಇತ್ಯಾದಿ ಹೆಲ್ತ್ ಅಬ್ನಾರ್ಮಲ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರ್ತೀವಿ. ಸಣ್ಣ ಮಕ್ಕಳು ಕೂಡ ಪಾರ್ಟಿ ಮಾಡ್ತಾ ಇದ್ದಾರೆ ಇವತ್ತು ಹೋಟೆಲ್ ಅಲ್ಲಿ. ನಮ್ಮ ಕಾಲದಲ್ಲಿ ನಿಮ್ ಕಾಲದಲ್ಲಿ ನಮ್ಮ ತಂದೆ ತಾಯಿ ಪಾರ್ಟಿ ಮಾಡಕ್ ದುಡ್ಡಾದ್ರು ಕೊಡ್ತಾ ಇದ್ರ ಅಥವಾ ಏನಿತ್ತು? ಪಾರ್ಟಿಯನ್ನ ಇದೇ ಪದನೇ ಗೊತ್ತಿರಲಿಲ್ಲ. ಏನಾದ್ರು ಫ್ರೆಂಡ್ಸ್ ಕರಿಲೇಬೇಕಾದ್ರೆ ಮನೆ ಕರಿತಾ ಇದ್ವಿ, ಹೋಮ್ ಫುಡ್ ತಿಂತಾ ಇದ್ರು, ಅದೆಲ್ಲ ಇದೆ. ಅದೊಂದ್ ಕಡೆ. ಇವತ್ತು ಹೋಟ್ಲಿಗೆ ಹೋಗ್ಬೇಕು, ಮಾಲಿಗೆ ಹೋಗ್ಬೇಕು, ಬ್ಲಿಂಕಿಟ್ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ನಿಮ್ಮ ಮನೆ ಹತ್ರ ಬಂದಿದೆ. ಝೊಮ್ಯಾಟೊ, ಸ್ವಿಗ್ಗಿ ಇವೆಲ್ಲ ಇರ್ಲಿಲ್ಲ ಮೇಡಮ್. ಏನ್ ಡ್ರೆಸ್ ಮಾಡ್ಕೊಂಡು ಹೊರಗೆ ಹೋಗ್ಬೇಕನ್ನೋದು ಏನಿಲ್ಲ, ಇಲ್ಲೇ ಕೂತ್ಕೊಂಡು ಆರ್ಡರ್ ಮಾಡಿದ್ರೆ 5 ನಿಮಿಷದಲ್ಲಿ ಬರೋಂತ ಒಂದು ಫಾಸ್ಟ್ ಫುಡ್ಗಳು ಆಗಿದೆ. ಅಂದ್ರೆ ಅನಾರೋಗ್ಯಕರವಾಗಿರೋ ಫುಡ್ ಆಗ್ಲಿ ಥಿಂಗ್ಸ್ ಆಗ್ಲಿ ಈಸಿಯಾಗಿ ಸಿಗುತ್ತೆ. ಆರೋಗ್ಯಕರವಾಗಿರೋದನ್ನ ನಾವು ತಯಾರಿಸ್ಬೇಕು ಅಂದ್ರೆ ಕಷ್ಟ. ನಾನು ಡ್ಯೂಟಿ ಮಾಡ್ಕೊಂಡು ಸುಸ್ತಾಗ್ಬಿಟ್ಟಿದ್ದೀನಿ, ಹೊಟ್ಟೆ ಹಸಿತಾ ಇದೆ, ನನಗೇನೊಂದು 5 ನಿಮಿಷ ಬಂದ್ರೆ ತಲೆ ಸುತ್ತು ಬಂದ್ಬಿಡುತ್ತೆ, ಶುಗರ್ ಲೋ ಆಗ್ಬಿಟ್ಟಿದೆ.
ಆರ್ಡರ್ ಮಾಡೋದು ಝೊಮ್ಯಾಟೊ, ಸ್ವಿಗ್ಗಿ. ಓಕೆ. ದಯವಿಟ್ಟು ಇದು ಒಳ್ಳೇದಲ್ಲ. ನಿಮಗೆ ನೀವು ಏನು ಸಪೋರ್ಟ್ ಸಿಸ್ಟಮ್ ಇಟ್ಕೊಂಡಿರ್ತೀರಾ, ಮೇಡ್ಸ್ ಇಟ್ಕೊಂಡಿರ್ತೀರಾ, ಕೆಲಸದವ್ರು ಇಟ್ಕೊಂಡಿರ್ತೀರಾ, ಅವ್ರಿಗೆ ಒಂಚೂರು ಹೆಚ್ಚಿಟ್ಟು ಹೋಗಕ್ಕೆ ಹೇಳಿ. ಬಂದು ನಿಮಗೆ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ನಾನು ಹೇಳೋದು ಪ್ಲಾನ್ ಮಾಡ್ಕೋಬೇಕು ಆ ಥರ ಅಂತ. ಒಳ್ಳೇದು ಬೇಕು ಅಂದ್ರೆ ನಾವು ಪ್ಲಾನಿಂಗ್ ಮಾಡಲೇಬೇಕು. ಕೆಟ್ಟದ್ದು ಈಸಿಯಾಗಿ ಸಿಗುತ್ತೆ. ಕುರ್ಕುರೆ, ಲೇಸ್, ಚಿಪ್ಸ್, ಚಾಕ್ಲೇಟ್ಸ್, ಇದು ಬರ್ಗರ್, ಪಿಜ್ಜಾ, ಇದರಲ್ಲಿ ಚೀಸ್ ಹಾಕ್ತಾರೆ ಲೇಯರ್. ಆ ಚೀಸು ಸುಮಾರು ದಿವಸದಿಂದ ಸ್ಟೋರ್ ಆಗಿರುತ್ತೆ. ಎಷ್ಟೋ ಸರಿ ಅದು ಒಳ್ಳೆ ಚೀಸ್, ಕ್ವಾಲಿಟಿ ಚೀಸ್ ಆಗಿಲ್ಲ. ಇದೆಲ್ಲ ಬೇರೆ ದೇಶಗಳಿಂದ ನಮ್ಮ ಇಂಡಿಯಾಕ್ಕೆ ಬಂದಿರ್ತಕ್ಕಂಥದ್ದು. ನಾವೆಲ್ಲ ಅವಾಗ ತಾನೇ ತೆಗ್ದಿರೋ ಬೆಣ್ಣೆ ಉಪಯೋಗಿಸ್ತಾ ಇದ್ವಿ. ಅದರಲ್ಲಿ ಟೇಸ್ಟೇ ಬೇರೆ. ಈ ಚೀಸ್ ಸ್ಲೈಸು ಅವೆಲ್ಲ ತುಂಬಾ ದಿವಸದಿಂದ ಸ್ಟೋರ್ ಮಾಡಿರ್ತಾರೆ, ಕ್ವಾಲಿಟಿ ಇರಲ್ಲ. ಅದರಲ್ಲಿ ಅದು ಒಂದು ಡೇಟ್ ಎಕ್ಸ್ಪೈರಿ ಆದ್ಮೇಲೆ ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲರಿಗೂ ಮೈ ಗಾಡ್, ನಾವು ಫುಡ್ ಅಂತ ತಿಂತೀವಿ, ಬಟ್ ಅದು ಎಷ್ಟು ದಿನ ಎಷ್ಟು ತಿಂಗಳವರೆಗೂ ಫ್ರಿಜ್ ಅಲ್ಲಿ ಇದೆ ಅನ್ನೋದನ್ನ ಕೌಂಟ್ ತಗೊಳ್ಳೋದೇ ಇಲ್ಲ. ಅದು ಪಾಯ್ಸನ್ ಕನ್ವರ್ಟ್ ಆಗ್ಬಿಡುತ್ತೆ. ಆಮೇಲೆ ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ ಎಷ್ಟು ಜನ ಮನೇಲಿ ನಾವು ಬಳಸ್ತಾ ಇದೀವಿ ಕುಕ್ಕಿಂಗಿಗೆ. ಕುಕ್ಕಿಂಗ್ ಆಯಿಲ್ ತುಂಬಾ ಇಂಪಾರ್ಟೆಂಟ್. ಎಷ್ಟು ಖರ್ಚಾಗ್ತಾ ಇದೆ. ನಾವು ಇಷ್ಟು ಜನ ಇದ್ದೀವಿ, ನಮಗೆ ತಿಂಗಳಿಗೆ 4 ರಿಂದ 5 ಲೀಟರ್ ಆಯಿಲ್ ಖರ್ಚಾಗ್ಬೇಕು. ಎಷ್ಟು ಜನ ಅದನ್ನ ಯೋಚನೆ ಮಾಡ್ತಾ ಇದೀವಿ. ಖಾಲಿ ಆದ ತಕ್ಷಣ ತಂದಿಡ್ತಾ ಇದೀವಿ. ಇದು ತಪ್ಪು. ಲೋಯೆಸ್ಟ್ ಪ್ರೈಸ್ ಇರೋ ಆಯಿಲಿಗೆ ಹೋಗ್ತೀವಿ ಹೊರತು ಅದು ಆರೋಗ್ಯಕ್ಕೆ ಒಳ್ಳೇದ ಕೆಟ್ಟದ್ದು ಅಂತ ಯೋಚನೆ ಮಾಡೋದಿಲ್ಲ. ಅದು ಲೋಯೆಸ್ಟ್ ಪ್ರೈಸ್ ಇನ್ ಆಯಿಲ್ ತಿಂದ್ವಿ, ಬೇಡದಿರೋ ಆಯಿಲ್ ತಿಂದ್ವಿ ಅಂದ್ರೆ ಲಕ್ಷಗಟ್ಟಲೆ ಬಿಲ್ ಬರುತ್ತೆ, ಆಸ್ಪತ್ರೆಗೆ ಹೋಗ್ಬೇಕು, ಲೈಫ್ ಕಳ್ಕೊತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು. ಸ್ವಲ್ಪ ಆಯಿಲ್ ಅಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡೋದು ಒಳ್ಳೇದು ಅಂತ ಹೇಳ್ತೀವಿ. ಪಾಮ್ ಆಯಿಲ್ ಇವತ್ತು ಹೊರಗಡೆ ಕರಿಯೋದೆಲ್ಲ, ಬೋಂಡಾ, ಬಜ್ಜಿ, ಆಮೇಲೆ ಫ್ರೆಂಚ್ ಫ್ರೈಸ್, ಪ್ರತಿಯೊಂದು ಮಾಡಿ ಅದೆಲ್ಲ ಪಾಮ್ ಆಯಿಲ್ ಯೂಸ್ ಮಾಡೋದು. ಎಂತ ಒಳ್ಳೆ ಹೋಟ್ಲುಗಳಲ್ಲೂ ಅದನ್ನೇ ಯೂಸ್ ಮಾಡೋದು. ಸೊ ಆದಷ್ಟು ಹೊರಗಿನ ಫುಡ್ ನಾವು ಕಡಿಮೆ ಮಾಡಬೇಕು. ಮನೇಲಿ ಕೂಡ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಬಳಸಬೇಕು. ಅದು ಕಾಸ್ಟ್ಲಿ. 1 ಲೀಟರ್ ಎಣ್ಣೆಗೆ ನಿಮಗೆ ತುಂಬಾ ಕಾಸ್ಟ್ಲಿ. ದಯಮಾಡಿ ಬೇರೆ ಇದನ್ನ ಖರ್ಚನ್ನ ನಿಲ್ಲಿಸ್ಬಿಟ್ಟು ಈ ದಿನ ನಾವು ತಿನ್ನೋ ಆಹಾರನ ಅದು ನಾವು ಪಾಮ್ ಆಯಿಲ್ ತಂದು ಯೂಸ್ ಮಾಡಿದ್ರೆ ಅದು ಪಾಯ್ಸನ್ ನಾವು ತಗೊಂಡು. ಓ ಮೈ ಗಾಡ್ ಫ್ರೆಂಡ್ಸ್, ಇದನ್ನು ಕರೆಕ್ಟಾಗಿ ತಿಳ್ಕೊಂಬಿಡಿ. ನಾವು ಈಗ ದೋಸೆ ಮಾಡೋಕ್ಕೆ, ಚಪಾತಿ ಮಾಡಲಿಕ್ಕೆ, ಪಲಾವ್ ಮಾಡಲಿಕ್ಕೆ, ಪೂರಿ ಮಾಡಲಿಕ್ಕೆ ಹೆಚ್ಚು ಕಡಿಮೆ ಇಡ್ಲಿ ಒಂದು ಬಿಟ್ಟು ಎಲ್ಲ ತಿಂಡಿ ಮಾಡಲಿಕ್ಕೂ ಆಯಿಲ್ ಬೇಕೇ ಬೇಕು, ಮೈನ್ ಇಂಗ್ರೀಡಿಯೆಂಟ್. ಹಾಗಾಗಿ ಆಯಿಲ್ ಇಂದನೇ ಹೆಚ್ಚು ಕಾಯಿಲೆಗಳು ಬರ್ತಾ ಇದಾವೆ ಅಂತೇಳಿ ಡಾಕ್ಟರ್ ಚಂದ್ರಶ್ರೀ ಮೇಡಮ್ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಅಡುಗೆ ಮಾಡುವಾಗ ಆಯಿಲ್ ಬಗ್ಗೆ, ಕಲಬೆರಕೆ ಆಯಿಲ್ ಅನ್ನ ಯಾವುದು ಅನ್ನೋದನ್ನ ನೀವು ತಿಳ್ಕೊಂಡು ಒಳ್ಳೆಯ ಆಯಿಲ್ ಅನ್ನ ಉಪಯೋಗಿಸಿ ಕುಕ್ಕಿಂಗ್ ಮಾಡಿ ಅನ್ನೋದು ಪ್ರಥಮವಾಗಿ ಅವರು ಹೇಳ್ತಾ ಇರುವಂತಹ ಹೊಸ ಸತ್ಯ ಆಗಿ ನಿಮಗೆ ಕಾಣಬಹುದು. ಯಾಕೆ ತುಂಬಾ ರೇಟ್ ಇರುತ್ತೆ, ಕೊಬ್ಬರಿ ಎಣ್ಣೆಗೆ ಜಾಸ್ತಿ, ಶೇಂಗಾ ಎಣ್ಣೆಗೆ ಪ್ರೊಸೆಸ್ಡ್ ಆಯಿಲ್ ಇರುತ್ತೆ ಅಂತ ತಿಳ್ಕೊಳ್ತೀವಿ. ಆದರೆ ಖಂಡಿತವಾಗ್ಲೂ ಇದು ಆರೋಗ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಆಯಿಲ್ ಕ್ವಾಲಿಟಿಯನ್ನ ನೀವು ನೋಡಿಕೊಂಡು ಕುಕ್ಕಿಂಗ್ ಅಲ್ಲಿ ಬಳಸಿ ಅನ್ನೋದು ನನ್ನ ವೈಯಕ್ತಿಕ ಒಂದು ರಿಕ್ವೆಸ್ಟ್ ಕೂಡ ಆಗಿದೆ. ಹೆಲ್ತಿಗೆ ಮಾಡಿರೋ ಇನ್ವೆಸ್ಟ್ಮೆಂಟ್ ಯಾವತ್ತಿಗೂ ವೇಸ್ಟ್ ಆಗಲ್ಲ. ಲಾಂಗ್ ರನ್ ಹೆಲ್ತ್ ಇಸ್ ವೆಲ್ತ್ ಅಲ್ವಾ ಮೇಡಮ್? ಹೆಲ್ತ್ ಇಸ್ ವೆಲ್ತ್. ನಿಮ್ಮ ಫೈನಾನ್ಷಿಯಲ್ ಬಡ್ಜೆಟ್ ಅಲ್ಲಿ ಹೆಲ್ತ್ ಅನ್ನು ಒಂದು ಇನ್ವೆಸ್ಟ್ಮೆಂಟ್ ಒಂದು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬೇಡಿ. ಈ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಬಿಸಿ ಪದಾರ್ಥ ಆಗ್ತಾಗ ಅದರಲ್ಲಿ ಝೀರೋ ಎಸ್ಟ್ರೋಜನ್ಸ್ ಅಂತ ಡೆವಲಪ್ ಆಗುತ್ತೆ. ಈ ಹೆಣ್ಮಕ್ಳಲ್ಲಿ ಅದು ಸೇರ್ಕೊಂಡಾಗ ಬೇಗ ಮುಟ್ಟಾಗೋದು ಸಮಸ್ಯೆ, ಆಮೇಲೆ ಕ್ಯಾನ್ಸರ್ಗಳು ಡೆವಲಪ್ ಆಗ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ದಯವಿಟ್ಟು ಪ್ಲಾಸ್ಟಿಕ್, ಪೇಪರ್ಸ್, ಫಾಯಿಲ್ಸ್ ಎಲ್ಲ ಅವಾಯ್ಡ್ ಮಾಡಿಬಿಟ್ಟು ಸ್ಟೀಲ್ ಗ್ಲಾಸ್ ನ ಜಾಸ್ತಿ ಯೂಸ್ ಮಾಡಿ. ಗಾಜಿನ ವಾಟರ್, ಗಾಜಿನ ಬಾಟಲ್ ಬಳಸಿ, ದಟ್ ಇಸ್ ಗುಡ್. ಸ್ಟೀಲು, ಗಾಜಿನ ಬಾಟಲ್ ಅದೆಲ್ಲ ಒಳ್ಳೇದು, ತಾಮ್ರದ್ದು ಅದೆಲ್ಲ ಒಳ್ಳೇದು. ದಯವಿಟ್ಟು ಪ್ಲಾಸ್ಟಿಕ್ ಬಾಟಲ್ಸ್, ಪ್ಲಾಸ್ಟಿಕ್ ಕಂಟೈನರ್ಸ್, ಕವರ್ಸ್ ಇವನ್ನ ಯೂಸ್ ಮಾಡಬೇಡಿ. ಎಲ್ಲರೂ ಶಾಪಿಂಗ್ ಹೋಗುವಾಗ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿ. ಇದರಿಂದ ನಾವು ಪ್ಲಾಸ್ಟಿಕ್ ವೇಸ್ಟ್ ಅನ್ನು ಕಡಿಮೆ ಮಾಡ್ಬೋದು. ಇದು ನಮ್ಮೆಲ್ಲರ ಒಂದು ಪರಿಸರ ರಕ್ಷಣೆನೂ ಆದಂಗಾಗುತ್ತೆ. ವೆರಿ ಇಂಪಾರ್ಟೆಂಟ್. ಅದನ್ನ ದಯವಿಟ್ಟು ಎಲ್ಲರೂ ಇವತ್ತು ನಾನು ಈ ವಿಡಿಯೋದಲ್ಲಿ ಅದನ್ನ ಒಂದೊಂದು ಸ್ಟ್ರೆಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಪ್ಲಾಸ್ಟಿಕ್ ಬಳಸ್ತೀವಿ. ಕರೆಕ್ಟ್. ಈಗ ಫ್ರೆಂಡ್ಸ್ ನೋಡಿ, ನಾವು 4 ತರಕಾರಿ, 4 ಐಟಮ್ ತಗೊಂಡ್ರೆ, ವೆರೈಟಿ ಆಫ್ ತರಕಾರಿ 4 ತಗೊಂಡು, ಬೀನ್ಸ್ ತಗೊಂಡ್ವಿ, ಟೊಮೊಟೊ ತಗೊಂಡ್ವಿ, ಮತ್ತೆ ಇನ್ನೇನೇನೋ ತರಕಾರಿ ತಗೊಂಡಾಗ 4 ತಗೊಂಡ್ವಿ, 6 ತಗೊಂಡ್ವಿ, 10 ವೆರೈಟಿ ತಗೊಂಡಾಗ 10 ಪ್ಲಾಸ್ಟಿಕ್ ಕವರ್ ಮನೆಗೆ ಬರುತ್ತೆ. 10 ಅಂತಾನೆ ಎಷ್ಟು ಲಕ್ಷ ಕೋಟಿ ಮನೆಗಳಿದೆ, ಎಷ್ಟು ಆಗತ್ತೆ ಅದನ್ನ ನಾವು ಯೋಚನೆ ಮಾಡಬೇಕು. ಅದು ಪರಿಸರದಲ್ಲಿ ಕೊಳೆಯೋದು ಇಲ್ಲ ಕೂಡ, ಅದು ಕೂಡ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಮೇಡಮ್ ಪರಿಸರ ಕಾಳಜಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಪಾಲಿಸಿ. ಯಾವತ್ತು ನಮ್ಮಲ್ಲಿ ಕಾಟನ್ ಬ್ಯಾಗ್ಗಳನ್ನ ಮಿನಿಮಮ್ 4 ರಿಂದ 5 ಕಾಟನ್ ಬ್ಯಾಗ್ಗಳನ್ನ ಇಟ್ಕೊಂಡಾಗ ಬೇರೆ ಬೇರೆ ತರಕಾರಿಗಳನ್ನ ನಮ್ಮ ಮನೆಯ ಬ್ಯಾಗ್ಗಳಲ್ಲೇ ಹಾಕೊಂಡ್ಬಂದ್ರೆ ಅದು ಒಂದು
ಟಿಪ್ಸ್ ಅಂತಾನೆ ಹೇಳ್ಬಹುದು ಈ ವಿಡಿಯೋದ ಮೂಲಕ. ಆಮೇಲೆ ಮೇಡಮ್, ಈಗ PCOD ಇದ್ದವರಿಗೆ ಮಕ್ಕಳು ಆಗೋದೇ ಇಲ್ಲ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಮಕ್ಳು ಆಗೋದಿಲ್ಲ ಅಂತ ಅಲ್ಲ. PCOD ನಾನು ಹೇಳಿರೋ ಹಾಗೆ PCOD ಇಸ್ ಅ ಮೈಲ್ಡರ್ ವರ್ಷನ್. ಅದು ಒಂದು ಕಡಿಮೆ ಅಫೆಕ್ಟ್ ಆಗುತ್ತೆ ದೇಹಕ್ಕೆ, ಮತ್ತೆ ಅಂಡಾಶಯಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಸೊ ನೀವು ಅಲ್ಲೇ ಎಚ್ಚೆತ್ಕೊಂಡು ಡಯಟ್ ಎಕ್ಸರ್ಸೈಸ್ ಮಾಡಿದ್ರೆ ನಾವು ಕೊಡೋ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ. ಅಥವಾ ಮೋಸ್ಟ್ ಆಫ್ ದ ಟೈಮ್ 60% ಆಫ್ ದ ಟೈಮ್ ಟ್ರೀಟ್ಮೆಂಟ್ ಇಲ್ಲದೆ ಇರೋ ರೀತಿನೇ ಕನ್ಸೀವ್ ಆಗಿ ಬಂದಿದ್ದಾರೆ ಪೇಷಂಟ್ಸ್. ಜಸ್ಟ್ ಫೋಲಿಕ್ ಆಸಿಡ್ ಅಂತ ಒಂದು ಎಗ್ ಕ್ವಾಲಿಟಿ ಡೆವಲಪ್ ಆಗಲಿಕ್ಕೆ, ಮಕ್ಕಳಲ್ಲಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಬಾರ್ಷನ್ಸ್ ಆಗ್ದಂಗಿರ್ಲಿ, ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಅಂತ ಹೇಳ್ತೀವಿ, ಜೆನೆಟಿಕ್ ಪ್ರಾಬ್ಲಮ್ ಆಗ್ದಂಗಿರ್ಲಿ, ಮಕ್ಕಳಲ್ಲಿ ಈ ಎಸ್ಪೆಷಲಿ ಕನ್ಸಾಂಗ್ಯುನಸ್ ಮ್ಯಾರೇಜ್ ಆಗಿರ್ತಾರೆ, ಸಂಬಂಧದಲ್ಲಿ ಮದುವೆ ಆಗಿರ್ತಾರೆ, ಅವರಲ್ಲಿ ಮಕ್ಕಳಲ್ಲಿ ಆಗುವ ಬ್ರೈನ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಈ ಡಿಫೆಕ್ಟ್ಸ್ ಅನಾಮಲೀಸ್ ಅಂತ ಹೇಳ್ತೀವಿ, ಅದು ಬರದೇ ಇರೋ ರೀತಿ ಈ ಫೋಲಿಕ್ ಆಸಿಡ್ ತಗೊಂಡಾಗ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳು ಆಗದೇ ಇಲ್ಲ ಅಂತಲ್ಲ, ಸಪ್ಲಿಮೆಂಟ್ಸ್ ಏನು ಡಾಕ್ಟರ್ ಕೊಡ್ತಾರೆ ಅದನ್ನ ಕರೆಕ್ಟಾಗಿ ತಗೊಳ್ಳಿ. ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಎಗ್ ಡೆವಲಪ್ ಆಗ್ಲಿಕ್ಕೆ ಟ್ರೀಟ್ಮೆಂಟ್ ಇದೆ. ಮುಟ್ಟಾಗ 1 ದಿವಸದಿಂದ ಅಥವಾ 2 ದಿವಸದಿಂದ ಸ್ಟಾರ್ಟ್ ಮಾಡಿ 5 ದಿನಗಳ ಕಾಲ ಎಗ್ ಕ್ವಾಲಿಟಿ ಡೆವಲಪ್ ಆಗುತ್ತೆ. ಈಗ ನಾ ಹೇಳಿರೋ ಹಾಗೆ ಇದು ಗರ್ಭಕೋಶ, ನಮ್ಮ ಹೆಣ್ಮಕ್ಳಲ್ಲಿ ಇದು ಗರ್ಭಕೋಶ, ಇದ್ರೊಳಗಡೆ ಎಂಡೋಮೆಟ್ರಿಯಂ ಅಂತ ಇರುತ್ತೆ, ಗರ್ಭಕೋಶದ ಪದರ ಅಂತ ಹೇಳ್ತೀವಿ. ಇದು 2 ಅಂಡಾಶಯ ಇರುತ್ತೆ, ಇದು 2 ಫೆಲೋಪಿಯನ್ ಟ್ಯೂಬ್ ಇರುತ್ತೆ. ಇದರಲ್ಲಿ ಎಗ್ ಕ್ವಾಲಿಟಿ ಪ್ರತಿ ತಿಂಗಳು ನಾನು ಹೇಳಿರೋ ಹಾಗೆ 4 ರಿಂದ 5 ಎಗ್ ಫಾಲಿಕಲ್ಸ್ ಡೆವಲಪ್ ಆಗ್ತಾ ಇರುತ್ತೆ. ಅದರಲ್ಲಿ ಒಂದು ಕ್ವಾಲಿಟಿ ಎಗ್ ರಿಲೀಸ್ ಮಾಡಿದಾಗ ಆ ಒಂದು ನಾವು ಏನು ಸೇರಿದಾಗ ಸ್ಪರ್ಮ್ ರಿಲೀಸ್ ಆಗುತ್ತೆ, ವೀರ್ಯ ಬಂದು ಸೇರಿದಾಗ ಎಗ್ ಅದನ್ನ ಎಂಬ್ರಿಯೋ ಆಗಿ ಕನ್ವರ್ಟ್ ಆಗಿ ಈ ಎಂಡೋಮೆಟ್ರಿಯಂ ಒಳಗಡೆ ಊದುಗುತ್ತೆ. ಸೊ ಪಾಲಿಸಿಸ್ಟಿಕ್ ಪೇಷಂಟ್ಸ್ ಅಲ್ಲಿ ಬರೀ ಎಗ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲದೆ ಈ ಎಂಡೋಮೆಟ್ರಿಯಂ ಏನಂತೀವಿ, ಗರ್ಭಕೋಶದ ಒಳಗಿರೋ ಪದರ. ಈಗ ನಾವು ಒಂದು ಬೀಜ, ಒಂದು ಬೆಳೆ ಬೆಳಿಬೇಕು ಅಂದ್ರೆ ನೆಲ ಹಸನಾಗಿರ್ಬೇಕು. ಅದು ಬೀಜ ಬಿತ್ತಿದ್ರೆ ನೆಲ ಹಸನಾಗಿದ್ರೆ ಮಾತ್ರ ಬೆಳೆ ಕೊಡುತ್ತೆ, ಮೊಳಕೆ ಬರುತ್ತೆ. ವೆರಿ ಟ್ರೂ. ಅದೇ ರೀತಿ ಇದು ಕೂಡ ಎಂಡೋಮೆಟ್ರಿಯಂ ಪದರ ಏನಿದೆ ಅದು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ PCOD ಅದೊಂದು ಅಬ್ನಾರ್ಮಾಲಿಟಿ ಇದೆ. ಅಕಸ್ಮಾತ್ ಎಗ್ ರಿಲೀಸ್ ಆಯ್ತು, ವೀರ್ಯ ಸೇರಿ ಅದು ಎಂಬ್ರಿಯೋ ಆಯ್ತು, ಬಂದು ಉದುಗುವಾಗ ಅಬಾರ್ಷನ್ ಆಗುತ್ತೆ. PCOD ಪ್ರಾಬ್ಲಮ್ ಅದ್ರಲ್ಲಿ ಇದು ಒಂದು ಪ್ರಾಬ್ಲಮ್, ಇದು ಇಂಪ್ಲಾಂಟೇಶನ್ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಸರಿಯಾಗಿ ಹೋಗಿ ಕೂರಲ್ಲ. ಯಾಕಂದ್ರೆ ನಮ್ಮ ದೇಹದಲ್ಲಿ PCOD ಪೇಷಂಟ್ಸ್ ಅಲ್ಲಿ ಟೆಸ್ಟೋಸ್ಟೆರಾನ್ ಅಂಶ ಜಾಸ್ತಿ ಇರುತ್ತೆ. ಸೊ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ನ ಸರಿ ಮಾಡೋಕ್ಕೆ. ಥೈರಾಯ್ಡ್ ಇದ್ರೆ ಅದನ್ನ ಕರೆಕ್ಟ್ ಮಾಡ್ತೀವಿ. ಆಮೇಲೆ ಬೇರೆ OCPs ಅಂತ ಹೇಳಿ ಅವರಿಗೆ ಸೈಕಲ್ಸ್ ರೆಗ್ಯುಲರೈಸ್ ಮಾಡಕ್ಕೆ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್, ಅಂದ್ರೆ ಮಕ್ಕಳಾಗದೇ ಇರೋ ರೀತಿ ಕೆಲವು ಸರಿ ನಾವು ಮಾತ್ರೆಗಳನ್ನ ಏನು ಯೂಸ್ ಮಾಡ್ತೀವಲ್ಲ ಅದನ್ನ ಇದಕ್ಕೆ ಟ್ರೀಟ್ಮೆಂಟ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಎಷ್ಟೋ ಜನಕ್ಕೆ ಅದು ಕ್ವೆಶನ್ ಇದೆ, ಮೇಡಮ್ ಇದನ್ನ ಕೊಡ್ತಾ ಇದ್ದೀರಲ್ಲ, ಇದರಲ್ಲಿ ಈಸ್ಟ್ರೋಜನ್ ಇರುತ್ತೆ, ಪ್ರೊಜೆಸ್ಟ್ರಾನ್ ಇರುತ್ತೆ, ಇದು ಒಂದು 6 months 1 year ಕೊಡ್ತೀವಿ PCOD ಕರೆಕ್ಷನ್ ಮಾಡಕ್ಕೆ, ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗಲ್ವಾ? ಸಾಮಾನ್ಯವಾಗಿ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇದರಿಂದ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ, ಅಬ್ನಾರ್ಮಲ್ ಏರ್ ಗ್ರೋತ್ ಕೂಡ ಕಡಿಮೆ ಆಗುತ್ತೆ. ಎಷ್ಟೋ OCPs ನಮ್ಮಲ್ಲಿ ಇದೆ. ಇದಕ್ಕೆ ರಿಲೇಟೆಡ್ ಆಗಿ ನಾವು ಕೊಡ್ತಕ್ಕಂತಹ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ 2 ಸಮತೋಲನಯುತವಾದ ಡೋಸ್ ಅಲ್ಲಿ ನಾವು ಇದನ್ನ ಕೊಡೋದ್ರಿಂದ ಮತ್ತೆ 6 months to 1 year ತಗೊಳ್ಳೋದ್ರಿಂದ ಯಾವ ಸೈಡ್ ಎಫೆಕ್ಟ್ಸು ಇಲ್ಲ. ಆವಾಗ ನಮ್ಮ ದೇಹದಲ್ಲಿನ ಹಾರ್ಮೋನಲ್ ಬ್ಯಾಲೆನ್ಸ್ ಆಗಿ ರೈಟ್ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಆಫ್ ಎಗ್ ಡೆವಲಪ್ ಆಗಿ ನೆಕ್ಸ್ಟ್ ಫ್ಯೂಚರ್ ಮಕ್ಕಳಾಗಲಿ ಟ್ರೀಟ್ಮೆಂಟ್ ಕೊಟ್ಟಾಗ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. IVF ಮಾಡಿಸ್ಕೋಬೇಕಾ ಮೇಡಮ್ ಅಂದ್ರೆ ಕೃತಕವಾಗಿ ನಾವು ಗರ್ಭಧಾರಣೆ ಆಗ್ಬೇಕಾ, IUI ಮಾಡಿಸ್ಕೋಬೇಕಾ? ಇಲ್ಲ. ನೀವು ಟೆನ್ಷನ್ ಕಡಿಮೆ ಮಾಡಿಕೊಂಡು ಡಯಟ್ ಚೇಂಜ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡ್ರೆ 60% ನ್ಯಾಚುರಲ್ ಆಗಿ ಕನ್ಸೀವ್ ಆಗೋ ಚಾನ್ಸಸ್ ಇದೆ. ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಇವತ್ತಿನ ದಿನ ಕುಡಿತ, ಸ್ಮೋಕಿಂಗ್, ಟೊಬ್ಯಾಕೋ ಹೆಣ್ಮಕ್ಳಲ್ಲೂ ಜಾಸ್ತಿ ಆಗಿದೆ, ಗಂಡ್ಮಕ್ಳಲ್ಲೂ ಜಾಸ್ತಿ ಆಗಿದೆ. ಆ ಅಂಶಗಳ ಕಡೆನೂ ಗಮನ ಕೊಡಬೇಕು. ನಿಮಗೆ ಮಕ್ಕಳು ಬೇಕು, ಅಬಾರ್ಷನ್ಸ್ ಬೇಡ, ಒಳ್ಳೆ ರೀತಿ ನಡಿಬೇಕಂದ್ರೆ ಗಂಡ್ಮಕ್ಳು ಕೂಡ ಎಚ್ಚೆತ್ಕೊಂಡು ಆಲ್ಕೋಹಾಲ್, ಸ್ಮೋಕಿಂಗ್, ಟೊಬ್ಯಾಕೋ ಅಂದ್ರೆ ಗುಟ್ಕಾ, ಅದನ್ನ ತಂಬಾಕು, ಅದನ್ನೆಲ್ಲ ಕಡಿಮೆ ಮಾಡ್ತಾರೆ. ಗಾಂಜಾ ಜಾಸ್ತಿ ಆಗ್ಬಿಟ್ಟು ನಮ್ಮ ಸ್ಕೂಲ್ ಮಕ್ಕಳಲ್ಲಿ, ಕಾಲೇಜ್ ಮಕ್ಕಳಲ್ಲಿ ಜಾಸ್ತಿ ಆಗ್ತದೆ. ಒಂದು ಬೇಜಾರ್ ವಿಷಯ ಏನಂತ ಹೇಳಿದ್ರೆ, ಈ ಮಲೆನಾಡು ನಮ್ಮ ಶಿವಮೊಗ್ಗ ಏನಂತ ಅಂತಿದ್ವಿ ನಾವು ಓದುವಾಗ, ನಾನು PUC ಮಾಡಿದ್ದು ಇದೆ, ಅವತ್ತಿನ ಶಿವಮೊಗ್ಗ ಇವತ್ತಾಗೋದಿಲ್ಲ. ಸೊ ಸೇ ನೋ ಟು ಡ್ರಗ್ಸ್. ಇದು ನೋಡ್ತಾ ಇರೋ ದೊಡ್ಡವರಾಗಿರ್ಬೋದು, ಮಕ್ಕಳಾಗಿರ್ಬೋದು, ದಯವಿಟ್ಟು ಯಾರು ಈ ಗಾಂಜಾ, ಡ್ರಗ್ಸ್ ಕಡೆ ಒಲವು ತೋರಿಸ್ಬೇಡ್ರಿ. ಇದು ನಮ್ಮ ಲೈಫ್ನೇ ಹಾಳು ಮಾಡುತ್ತೆ. ಅಂದ್ರೆ ಕ್ಷಣಿಕ ಸುಖ, ಅದು ಒಂದಿನ 1 ಗಂಟೆಗೆ ಅಷ್ಟೇ ಸುಖ, ಆದ್ರೆ ಲೈಫನ್ನೇ ಕಿಲ್ ಮಾಡುತ್ತೆ ಅಂದಾಗ ಅದರಿಂದ ದೂರ ಇರಬೇಕು ಅಂತೇಳಿ ಡ್ರಗ್ಸ್ ತಗೊಳ್ಳೋರಿಗೆ ಮತ್ತೆ ಅದರ ಬಗ್ಗೆ ಅಡಿಕ್ಷನ್ ಆದವರಿಗೆ ಒಂದು ಸಂದೇಶ, ಕಿವಿ ಮಾತು ಹೇಳಕ್ಕೆ ಕೊಡ್ತಾ ಇದ್ದೀರಾ.
ಹಾಗಾದ್ರೆ ಮೇಡಮ್ ಈಗ ನೀವು ಹೇಳುವಾಗ ಹೇಳಿದ್ರಿ ಮೈದಾ ಮತ್ತೆ ಕ್ರೀಮಿ ಲೇಯರ್ ಹಾಕಂತ ಫಾಸ್ಟ್ ಫುಡ್ಗಳೇ ಇರ್ತದೆ ಮೇಡಮ್, ಅದು ಎಷ್ಟರ ಮಟ್ಟಿಗೆ ನಮ್ಮ PCOD ಅಥವಾ ಒಬೆಸಿಟಿ ಕಾರಣ ಆಗುತ್ತೆ ಅಂತ ಹೇಳಿ? ಇವತ್ತು ಎಷ್ಟೊಂದು ಆಗಿರ್ಬೋದು, ಲೈಕ್ ಫ್ಲೇವರಿಂಗ್ ಏಜೆಂಟ್ಸ್, ಅಜಿನೋಮೋಟೊ, ಮೇಯೋನೀಸ್, ಈ ಥರ ಸುಮಾರು ಫ್ಲೇವರಿಂಗ್ ಏಜೆಂಟ್ಸ್ ಆಗಿರ್ಬೋದು, ಎಲ್ಲ ಸ್ಟೋರ್ಡ್ ಒಂದು ಯೂಸ್ ಮಾಡ್ತೀವಿ. ನಿಮಗೆ ಗೊತ್ತಿರ್ಬೋದು, ಇವತ್ತು ಚಿಪ್ಸ್ ಬೇಕಾ ನಿಮಗೆ ಅಂತ ಹೇಳಿದ್ರೆ ಸ್ಟೋರ್ಡ್ ಇರುತ್ತೆ, ಫ್ರೆಶ್ ಆಗಿ ನಿಮಗೆ ಬೇಕಾದಾಗ ಕರ್ಕೊಂಡು ತಿನ್ಬೋದು. ಏರ್ ಫ್ರೈ ಇರುತ್ತೆ ಅಂತ ಹೇಳ್ತಾರೆ, ಅಂದ್ರೆ ಇದು ಡ್ರೈ ಇಟ್ಟಲ್ಲಿ ಅದನ್ನ ಕರಿದಂಗೆ ಅದನ್ನ ಯೂಸ್ ಮಾಡ್ತಾರೆ. ಸೊ ಅವು ಕೂಡ ಒಳ್ಳೆಯದಲ್ಲ. ಎನಿಥಿಂಗ್ ವಿಚ್ ಇಸ್ ನಾಟ್ ನ್ಯಾಚುರಲ್ ಇಸ್ ನಾಟ್ ಗುಡ್ ಮೇಡಮ್. ಫ್ರೆಶ್ ಇರಬೇಕು, ನ್ಯಾಚುರಲ್ ಆಗಿರ್ಬೇಕು, ಆ ಸೀಸನಿಗೆ ತಕ್ಕಂಗೆ ಇರಬೇಕು. ಸೊ ನಾ ಹೇಳೋದು ಇಷ್ಟೇ, ಒಳ್ಳೆ ನಿಯಮಿತ ಆಹಾರ ತಿನ್ನಬೇಕು, ಎಕ್ಸಸೈಸ್ ಮಾಡಬೇಕು. ಇದರಿಂದ ನಿಮಗೆ ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ ಹತ್ರ ಹೋಗಿ ಹೆಲ್ಪ್ ತಗೋಬೇಕು. ಅವ್ರು ಕೊಡೋ ಮೆಡಿಸಿನ್ಸ್ನ ಕರೆಕ್ಟಾಗಿ ತಗೋಬೇಕು. ಇವೆರಡನ್ನೂ ಜೊತೆಗೆ ಫಸ್ಟ್ ಮಾಡಬೇಕಾಗಿರೋದು ಡಯಟ್, ಎಕ್ಸಸೈಸ್. ಅದ್ರ ಜೊತೆ ಈ ಟ್ರೀಟ್ಮೆಂಟ್ ಕೊಟ್ಟಾಗ ಹೆಲ್ಪ್ ಆಗುತ್ತೆ. ಇವತ್ತಿನ ದಿನ ನನ್ನ OPDಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿ ಪೇಷಂಟ್ಸ್ ಪ್ರೆಗ್ನೆಂಟ್ ಆಗಿ ಬಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನನಗಷ್ಟೇ ಅಲ್ಲ, ಸುಮಾರು ಗೈನಕಾಲಜಿಸ್ಟ್. ಯಾಕಂದ್ರೆ ಇವತ್ತು ಇದೊಂದು ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ. ಯಾವ ರೀತಿ ಚಾಲೆಂಜ್ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಕನ್ಸೀವ್ ಆಗಿ ಬರೋ ದಂಪತಿಗಳೇ ಕಡಿಮೆ ಆಗ್ಬಿಟ್ಟಿದೆ. ಸೊ ನಮ್ಮ ಒಂದು ಯಾವ ಡೈರೆಕ್ಷನ್ ಅಥವಾ ಯಾವ ದಿಕ್ಕಿನಲ್ಲಿ ನಮ್ಮ ಒಂದು ಹೆಲ್ತ್ ಸಿಸ್ಟಮ್ ಹೋಗ್ತಾ ಇದೆ, ಸ್ಟೈಲ್ ಹೇಗಿದೆ, ನಮ್ಮ ಮುಂದಿನ ಮಕ್ಕಳಿಂದು ಕ್ವಾಲಿಟಿ ಏನು. ಕರೆಕ್ಟ್ ಮೇಡಮ್. ಎಲ್ಲಾ ಟ್ರೀಟ್ಮೆಂಟ್ ಅಲ್ಲೇ ಮಕ್ಕಳು ಹುಟ್ಟೋದಾದ್ರೆ ಮುಂದೆ ಅವರು ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಆಗೋ ಪ್ರೆಗ್ನೆನ್ಸಿನೇ ಬೇರೆ, ಟ್ರೀಟ್ಮೆಂಟ್ ಅಲ್ಲೇ ಆಗೋದೇ ಯಾವ ತರ ಮಕ್ಕಳು ನಾವು ನೆಕ್ಸ್ಟ್ ಜನರೇಷನ್ ಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೋಡಿದ್ರೆ ಭಯಾನಕ ಅಂತ ಅನ್ಸ್ಬಿಡುತ್ತೆ. ನಾವ್ ಈಗಲೇ ಎಚ್ಚೆತ್ಕೋಬೇಕು. ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್ ಗಳಲ್ಲಿ ಸುಮಾರು ಜನ ನಮ್ಮ ಗೈನಕಾಲಜಿಸ್ಟ್ಗಳು ದೇ ಆರ್ ಟೇಕಿಂಗ್ ಇನಿಷಿಯೇಟಿವ್ಸ್. ರೋಟರಿ, JCI, ಸುಮಾರು ಸಂಘ ಸಂಸ್ಥೆಗಳು, ಲಯನ್ಸ್ ಕ್ಲಬ್, ಈ ತರ ಎಲ್ಲಾ ಕಡೆ ಡಾಕ್ಟರ್ಸ್ ನ ಕರೆಸಿ ಮಾತಾಡಿಸ್ತಾ ಇದಾರೆ. ಇವನ್ ನಾವು ಹಳ್ಳಿಗಳಿಗೂ ಹೋಗ್ತಾ ಇದೀವಿ. ನಮ್ಮ ಸರ್ಜಿ ಸಂಸ್ಥೆಯಿಂದನೇ ನಾವು ಸುಮಾರು ಹೆಲ್ತ್ ಕ್ಯಾಂಪ್ಸ್ ಮಾಡ್ತಿದೀವಿ. ನಮ್ಗೆ ಟೈಮ್ ಸಿಕ್ಕಾಗ ಎಲ್ಲ ನಾವು ಆಕಾಶವಾಣಿಲಿ ಮಾತಾಡ್ತಾ ಇದ್ದೀವಿ. ಸೊ ಈ ತರ ಒಂದೊಂದು ಸಂಸ್ಥೆಗಳು, ಈಗ ನಾನು ಸರ್ಜಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದೇ ರೀತಿ ಸುಮಾರು ಹಾಸ್ಪಿಟಲ್ಗಳು ಇನಿಷಿಯೇಟಿವ್ ತಗೊಂಡು ಸ್ಕೂಲ್ ಲೆವೆಲ್, ಗೌರ್ಮೆಂಟ್ ಸ್ಕೂಲ್ಸ್ಗಳಿಗೆ ಸಣ್ಣ ಮಕ್ಕಳಿಗೆ ಹೋಗಿ ರೀಚ್ ಆದಾಗ ಅವ್ರ ಮನಸ್ಸಲ್ಲಿ ನಾವು ಪದೇ ಪದೇ ಹೋಗಿ ಹೇಳಿದಾಗ ನಮ್ಗೆ ಅದು ಒಂದು ಲೈಟ್ ಇದಾಗುತ್ತೆ. ಮಕ್ಕಳಲ್ಲೂ ಕೂಡ ಹೌದು ಇದೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ. ಇದು ಯಾಕೆ ಎಲ್ಲರೂ ಬಂದು ಪದೇ ಪದೇ ಇದ್ರ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾ ಇದಾರೆ? ಈಗ ನಾವೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಯಾರಾದ್ರೂ ಲಕ್ಸ್ ಮರಿತೀವ, ಸಂತೂರ್ ಮರಿತೀವ, ಖಂಡಿತ ಮರೆಯೋದು ಪಾಂಡ್ಸ್ ಮರಿತೀವ, ಜೊತೆಗೆ ಆಡಿನ ಸಮೇತ ಅಡ್ವರ್ಟೈಸ್ಮೆಂಟ್ ಹೇಳ್ತೀವಿ. ಅದೇ ರೀತಿ ಮೂಲೆ ಮೂಲೆಯಲ್ಲೂ ಬ್ಯಾನರ್ಸ್, ಹೆಲ್ತ್ ಎಜುಕೇಶನ್, ಮಕ್ಕಳು ಸ್ಕೂಲಲ್ಲಿ ಒಂದು ಹೆಲ್ತ್ ಎಜುಕೇಶನ್ ಡಾಕ್ಟರ್ಸ್ ಕರ್ಸೋದಾಗಿರ್ಬೋದು, ಇದನ್ನ ಮಾಡೋದ್ರಿಂದ ನಾವು ತಕ್ಕ ಮಟ್ಟಿಗೆ ಸುಧಾರಣೆನ ನಾವು ಸಮಾಜದಲ್ಲಿ ತಗೊಳ್ಬಹುದು. ಕೌನ್ಸಿಲಿಂಗ್ ಬೇಕು ಅಂತ ಹೇಳಿ, ವೆರಿ ಟ್ರೂ, ಕೌನ್ಸಿಲಿಂಗ್ ಬೇಕಾಗುತ್ತೆ. ಯಾಕಂದ್ರೆ ಮಾನಸಿಕ ಬದಲಾವಣೆ ಒಂದೇ ಯಾವುದೇ ಒಂದು ಹ್ಯಾಬಿಟ್ಗಳಿಂದ, ಬ್ಯಾಡ್ ಹ್ಯಾಬಿಟ್ಗಳಿಂದ ಹೊರಗೆ ಬರಲಿಕ್ಕೆ ಒಂದು ಒಳ್ಳೆಯ ಮಾರ್ಗ ಅಂತ ಹೇಳಿ ನಾವು ಅಂದ್ಕೋಬಹುದು. ಈ ದೃಷ್ಟಿಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ, PCOD ಟ್ರೀಟ್ಮೆಂಟ್ ಬಗ್ಗೆ, PCOD ಅಂದ್ರೆ ಏನು, ಅದರಿಂದ ಹೇಗೆ ಹೊರಬರೋದು, ಲೈಫ್ ಸ್ಟೈಲ್ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಿ ಮೇಡಮ್. ಎಲ್ಲ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.